ಅವರ ಅದನ್ನ ಮರುಪರಿಶೀಲನೆ ಮಾಡಿ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಮಾನ್ಯ ತಮಿಳುನಾಡಲ್ಲಿ ಯಾವ ತರ ವರ್ತನೆ ಆಗಿದೆ ಎಲ್ಲಾ ರಾಜ್ಯದಲ್ಲೂ ಗವರ್ನರ್ ಜೋರಾಗಿದೆ. ಗವರ್ನರ್ ಬೇಡ, ತಮಿಳುನಾಡಲ್ಲಿ ಬೇರೆ ರಾಜ್ಯಗಳಲ್ಲಿ ಅಲ್ಲ ನಿಮ್ಮನ್ನ ಮಂತ್ರಿ ಮಾಡಲ್ಲ, ಯಾರು ಮಾತಾಡ್ತಾರೆ? ಮಂತ್ರಿ ಮಾಡಲ್ಲ ಅವರು. ರಾಜ್ಯಪಾಲರ ಪೀಠನ ರಾಜಕಾರಣಕ್ಕೋಸ್ಕರ ಯಾವ ತರ ಬಳಕೆ ಆಗ್ತದೆ ಅಂತೇಳಿ ತಮಿಳುನಾಡಲ್ಲಿ ಎಲ್ಲಾ ಭಾಗಗಳಲ್ಲಿ ನಾವು ನೋಡಿದೀವಿ. ಇವೇನು ಹೊಸದಾಗಿ ನಾವು ನೋಡ್ತಾ ಇದೀವ? ರಾಜ್ಯಪಾಲರ ಪೀಠನ ಇವತ್ತೇನು ಬಳಸ್ತಾ ಇಲ್ವಾ ರಾಜಕಾರಣಕ್ಕೋಸ್ಕರ? ಏನ್ ಮಾತುಕತೆ ನಡೀತಾ ಇದೆ ಇಲ್ಲಿ? ದೆಹಲಿಯಲ್ಲಿ ಯಾವ ತರ ನಡವಳಿಕೆ ಆಗ್ತಾ ಇದೆ ಇವನ್ನೆಲ್ಲ ನಾವು ನೋಡ್ತಾ ಇಲ್ವಾ? ಇರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು ನಿಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ. ರಾಜ್ಯಪಾಲರಿಗೆ ಕೂಡ ರಾಜ್ಯಪಾಲರು ಅಧಿಕಾರವನ್ನ ಕಿತ್ಕೊಳ್ತಕ್ಕಂಥ ಕೆಲಸ ನಡೀತಿದೆ. ಇದು ಪ್ರಜಾಪ್ರಭುತ್ವ ವಿರೋಧಿ ಆಗುತ್ತೆ. ಕೂತ್ಕೊಳ್ರಿ 2 ನಿಮಿಷ ಸರ್. ತಾವು ಹೇಳಿ ಸರ್. ಶಿವಲಿಂಗ ನಿಮ್ಗೆ ಅರ್ಥ ಆಗಲ್ಲ ಇದು. ಶಿವಲಿಂಗ ನಿಮ್ಗೆ ಅರ್ಥ ಆಗಲ್ಲ ಇದು. ದಯಮಾಡಿ ಕೊಡ್ತಾರೆ, ಕೂತ್ಕೊಳ್ಳಿ, ಮಾತಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಶ್ರೀ ಅಶ್ವಥ್ ನಾರಾಯಣ ಅವರು, ಶ್ರೀ ಜ್ಞಾನೇಂದ್ರ ಅವರು, ನಮ್ಮ ಭರತ್ ಶೆಟ್ಟಿ ಅವರು, ಶಿವಮೊಗ್ಗ ಶಾಸಕರು, ಸಾಕಷ್ಟು ಜನ ಶಾಸಕರು ಈ ಬಿಲ್ ಅನ್ನ ವಿರೋಧಿಸಿ ಇದು ರೆಟ್ರೋಗ್ರೇಡ್ ಇದೆ, ದುರುದ್ದೇಶದಿಂದ ತಂದಿದ್ದೀರಾ, ಗ್ರಾಮೀಣ ಯೂನಿವರ್ಸಿಟಿ ಇದೆ, ವಿಶ್ವವಿದ್ಯಾಲಯ ಇದೆ, ಅದರ ಸ್ವಾತಂತ್ರ್ಯವನ್ನ ಕಿತ್ಕೊಳಕ್ ತಂದಿದ್ದೀರಾ, ಪೊಲಿಟಿಕಲಿ ಮೋಟಿವೇಟೆಡ್ ಇದೆ, ಇದು ನೀವು ಕಾನ್ಫ್ರಂಟೇಷನ್ ತಂದಿದ್ದೀರಾ ಅಂತ ಬಹಳ ಜನ ಅಭಿಪ್ರಾಯ ಪಡ್ತಾ ಇದೆ. ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಈ ಬಿಲ್ ಅಲ್ಲಿ ಯಾವುದೇ ರೀತಿಯಾದಂತ ನಾವು ರಾಜಕೀಯ ಬೆರ್ಸಕ್ ಹೋಗ್ತಾ ಇಲ್ಲ. ಇಟ್ ಈಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ಇದನ್ನ ನಾವು ತಂದಿರೋದು ನಮ್ಮ ವಿಶ್ವವಿದ್ಯಾಲಯವನ್ನ ಚುರುಕುಗೊಳಿಸಲಿಕ್ಕೆ, ಫಾರ್ ಬೆಟರ್ ಅಡ್ಮಿನಿಸ್ಟ್ರೇಷನ್, ಫಾರ್ ಬೆಟರ್ ಫಂಕ್ಷನಿಂಗ್, ಫಾರ್ ಫಂಕ್ಷನಿಂಗ್ ಮೋರ್ ಎಫೆಕ್ಟಿವ್ಲಿ ಇನ್ ಕೋಆರ್ಡಿನೇಷನ್ ವಿತ್ ದ ಸ್ಟೇಟ್ ಗವರ್ಮೆಂಟ್. ಆಮೇಲೆ ಎಲ್ಲೂ ಕೂಡ ಐ ಆಮ್ ಶ್ಯೂರ್ ಅಶ್ವಥ್ ನಾರಾಯಣ ಅವರಿಗೆ ಇದ್ರ ಬಗ್ಗೆ ಗೊತ್ತಿರ್ತದೆ, ಯಾಕಂದ್ರೆ ಈ ಪೋರ್ಟ್ಫೋಲಿಯೋನ ಹ್ಯಾಂಡಲ್ ಮಾಡಿದ್ರು ಹೈಯರ್ ಎಜುಕೇಶನ್ ಅಲ್ಲಿ. ಯಾವ ಕಾನೂನಲ್ಲೂ ಕೂಡ ರಾಜ್ಯಪಾಲರು ವಿಸಿ ಆಗಲೇಬೇಕು ಅಂತಾನು ಎಲ್ಲೂ ಇಲ್ಲ. There is no law in the country that states that the governor only should be the VC. Chancellor, sorry. ಕ್ಷಮಿಸಬೇಕು, ಚಾನ್ಸಲರ್. ಈಗ ನೀವು ಹೇಳ್ತೀವಿ, ಅವ್ರು ಹೇಳ್ತಾರೆ, ಚರ್ಚೆ ಮಾಡಲಾಗ್ತದೆ. ಈಗ ಬಹಳಷ್ಟು ಜನ ಹೇಳ್ತಾ ಇದ್ರು ಇದು ಬಿಲ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್, ಇದನ್ನ ನಾವು ಇಲ್ಲೇ ಕೈ ಬಿಡಬೇಕು ಅಂತ. ಸಾಕಷ್ಟು ಉದಾಹರಣೆಗಳಿದೆ, ಎಲ್ಲರಿಗೂ ತಮಗೂ ಗೊತ್ತಿದೆ. ಅಶ್ವಥ್ ನಾರಾಯಣ್